ಸ್ನೇಹಿತರೆ, ಇವತ್ ನಾನು ಎಕ್ಸ್ಪ್ಲೇನ್ ಮಾಡೋ ಮೂವಿ ಹೆಸರು ಸ್ಕ್ವಿಡ್ ಗೇಮ್ ಅಂತ. ಕೊರಿಯನ್ ಭಾಷೆಯ ಬೆಸ್ಟ್ ವೆಬ್ ಸೀರೀಸ್ ಇದು. ಅಂದಂಗೆ ಈ ಮೂವಿಯ ಸ್ಟೋರಿ ಕಡೆಗೆ ಹೋಗೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಸೌತ್ ಕೊರಿಯನ್ ನ ಒಂದು ಸ್ಕ್ವಿಡ್ ಗೇಮ್ ನಲ್ಲಿನ ಮಕ್ಕಳು ಆಡ್ತಿರೋದನ್ನ ತೋರಿಸಿ ಆ ಗೇಮ್ ನ ನಿಯಮಗಳನ್ನ ಮತ್ತೆ ಗೇಮ್ ನ ಹೇಗ್ ಆಡ್ಬೇಕು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಗೆ ಹೀರೋನ ತೋರಿಸ್ತಾರೆ. ಹೀರೋ ಹೆಸರು ಸಿಯೋಂಗ್ ಜಿಹುನ್ ಅಂತ. ಮುಂಚೆಯಿಂದಾನೆ ತುಂಬಾ ಸಾಲ ಮಾಡ್ಕೊಂಡಿದ್ದ ಇವನ್ಗೆ ತನ್ನ ಮಗಳ ಬರ್ತ್ಡೇ ದಿನ ಅಟ್ಲೀಸ್ಟ್ ಒಂದು ಗಿಫ್ಟ್ ತರೋಕೆ ಕೂಡ ದುಡ್ಡಿರಲ್ಲ. ಅದ್ರಿಂದ ಸಿಯೋಂಗ್ ಜಿಹುನ್ ನ ತಾಯಿ ಇದನ್ನ ನೋಡೋಕಾಗದೆ ತನ್ನ ಹತ್ರ ಇದ್ದ ಸ್ವಲ್ಪ ದುಡ್ಡನ್ನ ಕೊಟ್ಟು ನಿನ್ನ ಮಗಳು ಗಾಯಂಗ್ ನ ಬರ್ತ್ಡೇ ಮಾಡು ಅಂತ ಹೇಳ್ತಾಳೆ. ಅವಾಗ ಸಿಯೋಂಗ್ ಆ ದುಡ್ಡನ್ನ ನೋಡಿ ಇಷ್ಟ ಕಮ್ಮಿ ದುಡ್ಡಲ್ಲಿ ಬರ್ತ್ಡೇ ಹೇಗ್ ಸೆಲೆಬ್ರೇಟ್ ಮಾಡೋದಿಕ್ಕಾಗತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಅವನ ತಾಯಿ ನಿನ್ನ ಮಗಳಿಗೆ ಫ್ರೈಡ್ ಚಿಕನ್ ಅಂದ್ರೆ ಇಷ್ಟ, ಅದ್ರಿಂದ ಅದನ್ನೇ ಕೊಡ್ಸು ಅಂತ ಹೇಳಿ ಅವನ ಕೈಗೆ ಇನ್ನೂ ಸ್ವಲ್ಪ ದುಡ್ಡನ್ನ ಕೊಟ್ಟು ಅವರು ಆ ವಯಸ್ಸಿನೆಲ್ಲ ಕೆಲ್ಸನ ಮಾಡೋದಕ್ಕೆ ಅಂತ ಹೊರಗಡೆ ಹೋಗ್ತಾರೆ. ಯಾಕಂದ್ರೆ ಸಿಯೋಂಗ್ ಜಿಹುನ್ಗೆ ಯಾವ್ದೇ ಕೆಲ್ಸ ಕೂಡ ಇರೋದಿಲ್ಲ. ಅವನು ಮಾಡಿದಂತ ಬಿಸ್ನೆಸ್ ಎಲ್ಲ ಲಾಸ್ ಆಗಿ ಅವನು ತುಂಬಾನೇ ಸಾಲ ಮಾಡ್ಕೊಂಡಿರ್ತಾನೆ. ನಂತರ ಸಿಯೋಂಗ್ ಜಿಹುನ್ ನ ತಾಯಿ ಅಲ್ಲಿಂದ ಹೊರಗಡೆ ಹೋದ್ ಕೂಡಲೇ ಅವರು ಬೇರೆ ಕಡೆ ಎಲ್ಲಾದ್ರೂ ದುಡ್ಡಿಟ್ಟಿರ್ಬೋದು ಅಂತ ಸಿಯೋಂಗ್ ಜಿಹುನ್ ಎಲ್ಲಾ ಕಡೆ ಚೆಕ್ ಮಾಡ್ತಾನೆ. ಅವಾಗ ಅವನ್ಗೆ ಅವ್ರ ಅಮ್ಮ ಇಟ್ಟಿರುವಂತ ಒಂದು ATM ಕಾರ್ಡ್ ಸಿಗುತ್ತೆ. ನಂತರ ಅವನು ಸ್ವಲ್ಪ ದುಡ್ಡನ್ನು ಡ್ರಾ ಮಾಡ್ಕೊಂಡು ಹಾರ್ಸ್ ರೈಡಿಂಗ್ ನಲ್ಲಿ ಬೆಟ್ಟಿಂಗ್ ಆಡೋದಿಕ್ಕೆ ಅಂತ ಬರ್ತಾನೆ. ಆ ಗೇಮ್ ನಲ್ಲಿ ಅವನ ಹತ್ರ ಇರುವಂತ ದುಡ್ಡೆಲ್ಲ ಹೋಗಿ ಸ್ವಲ್ಪ ದುಡ್ಡು ಉಳ್ದಿರುತ್ತೆ. ಆದ್ರೂ ಕೂಡ ಏನಾಗುತ್ತೋ ಹಾಗೆ ಬಿಡ್ಲಿ ಅಂತ ಮನ್ಸ್ ಮಾಡಿ ಅವನ ಹತ್ರ ಇದ್ದ ಸ್ವಲ್ಪ ದುಡ್ಡನ್ನ ಹಾಕಿ ಕೊನೆ ಆಟನ ಆಡ್ತಾನೆ. ಅವಾಗ ಅವನ ಅದೃಷ್ಟಕ್ಕೆ ಸಿಯೋಂಗ್ ಜಿಹುನ್ ಕಟ್ಟಿದ ಕುದುರೆನ ಗೆಲ್ಲುತ್ತೆ. ಅವಾಗ ಅವನ್ಗೆ 45,60,000 ವಾನ್ ಸಿಗುತ್ತೆ. ನಂತರ ಸಿಯೋಂಗ್ ಜಿಹುನ್ ತನ್ನ ಮಗಳಿಗೆ ಕಾಲ್ ಮಾಡಿ, ಇವಾಗ್ಲೇ ನಿನ್ ಸ್ಕೂಲ್ ಹತ್ರ ಬರ್ತೀನಿ, ಇವತ್ ನಿಂಗೆ ಏನ್ ಇಷ್ಟನೋ ಅದನ್ನೇ ಕೊಡ್ಸ್ತೀನಿ, ನಿಂಗೆ ಏನ್ ಇಷ್ಟನೋ ಅದನ್ನೇ ತಿನ್ನು ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಸಿಯೋಂಗ್ ಜಿಹುನ್ಗೆ ಸಾಲ ಕೊಟ್ಟಿರೋರು ಸಾಲ ಕೇಳೋದಿಕ್ಕೆ ಅಂತ ಬರ್ತಾರೆ. ಆವಾಗ ಅವರನ್ನ ನೋಡಿ ಅವನು ಅಲ್ಲಿಂದ ಓಡ್ ಹೋಗ್ತಾನೆ. ಅವನು ಅಲ್ಲಿಂದ ಓಡೋಗ್ತಿರ್ಬೇಕಾದ್ರೆ ಒಬ್ಳು ಹುಡುಗಿಗೆ ಡಿಕ್ಕಿ ಹೊಡಿತಾನೆ. ಅದ್ರಿಂದ ಅವಳಿಗೆ ಸಾರಿ ಹೇಳಿ ಮತ್ತೆ ಅಲ್ಲಿಂದ ಓಡೋಗೋದಿಕ್ಕೆ ಪ್ರಯತ್ನ ಪಟ್ಟಾಗ ಅವನಿಗೆ ಸಾಲ ಕೊಟ್ಟಿರೋರು ಅಲ್ಲಿಗೆ ಬಂದು ಅವನನ್ನ ಎತ್ಕೊಂಡು ಒಂದು ಬಾತ್ರೂಮ್ ಒಳಗಡೆ ಹೋಗ್ತಾರೆ. ಆವಾಗ ಸಿಯೋಂಗ್ ಜಿಹುನ್ ನನ್ನ ಹತ್ರ ದುಡ್ಡಿದೆ, ನಂಗೆ ಏನು ಮಾಡ್ಬೇಡಿ, ದುಡ್ಡನ್ನ ನಿಮ್ಗೆ ಕೊಡ್ತೀನಿ ಅಂತ ಹೇಳಿ ಅವನ ಪಾಕೆಟ್ ನೆಲ್ಲ ಚೆಕ್ ಮಾಡ್ತಾನೆ. ಆದ್ರೆ ಅವನ ಪಾಕೆಟ್ ನ ಯಾರೋ ಕಟ್ ಮಾಡಿ ಅದ್ರೊಳಗಿದ್ದ ದುಡ್ಡನ್ನ ಯಾರೋ ಕದ್ದಿರ್ತಾರೆ. ಅದು ಯಾರಿರ್ಬೋದು ಅಂತ ಅವನು ಸ್ವಲ್ಪ ಥಿಂಕ್ ಮಾಡಿದಾಗ ಅವಾಗ ಅವನಿಗೆ ಗೊತ್ತಾಗುತ್ತೆ ಅವನಿಗೆ ಡಿಕ್ಕಿ ಹೊಡೆದ ಹುಡುಗಿನೇ ಆ ದುಡ್ಡನ್ನ ಕದ್ದಿದ್ದಾಳೆ ಅಂತ. ಸಿಯೋಂಗ್ ಜಿಹುನ್ ನ ಖಾಲಿ ಪಾಕೆಟ್ ನ ನೋಡಿ ಬರೀ ಸುಳ್ಳು ಹೇಳ್ತೀಯ ಅಂತ ಅವನ ಮುಖಕ್ಕೆ ಹೊಡಿತಾರೆ. ನಿಂಗೆ ಇನ್ನು 1 ತಿಂಗಳು ಮಾತ್ರ ಟೈಮ್ ಕೊಡ್ತೀವಿ, ಅಷ್ಟೊಳಗಡೆ ದುಡ್ಡನ್ನ ವಾಪಸ್ ಕೊಡ್ಬೇಕು ಅಂತ ವಾರ್ನಿಂಗ್ ಕೊಟ್ಟು ಅವನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಆಮೇಲೆ ಹೀರೋ ತನ್ನ ಮಗಳನ್ನ ಭೇಟಿ ಆಗೋಕೆ ಹೋಗ್ತಾನೆ. ಈ ವರ್ಷ ನಾನ್ ನಿಂಗೆ ಗಿಫ್ಟ್ ಕೊಡೋಕೆ ಆಗಿಲ್ಲ, ಆದ್ರೆ ಖಂಡಿತ ನೆಕ್ಸ್ಟ್ ಇಯರ್ ನಿಂಗೆ ಗಿಫ್ಟ್ ತಗೊಂಡ್ ಬರ್ತೀನಿ ಅಂತ ಹೇಳ್ತಾನೆ. ಆ ಸಮಯದಲ್ಲಿ ಅವನ ಮಗಳು ನಾನು ಸ್ಟೆಪ್ ಡ್ಯಾಡ್ ಮತ್ತೆ ಅಮ್ಮನ ಜೊತೆ ಸ್ಟ್ರೀಟ್ ಫುಡ್ ತಿಂದೆ ಪಪ್ಪ ಅಂತ ಹೇಳ್ತಾಳೆ. ಆವಾಗ ನಮ್ಗೆ ಗೊತ್ತಾಗುತ್ತೆ ಸಿಯೋಂಗ್ ಜಿಹುನ್ ನ ಹೆಂಡತಿ ಅವನ ಹತ್ರ ದುಡ್ಡಿಲ್ಲ ಅಂತ ಅವನನ್ನ ಬಿಟ್ಟು ಬೇರೆ ಮದ್ವೆ ಆಗಿದ್ದಾಳೆ ಅಂತ. ಆ ಮಾತನ್ನ ಕೇಳಿ ಸಿಯೋಂಗ್ ಜಿಹುನ್ಗೆ ಸಖತ್ ದುಃಖ ಆಗ್ತಾ ಇರತ್ತೆ. ಆದ್ರೂ ಕೂಡ ಅವನು ಅವನ ಮಗಳ ಮುಂದೆ ತೋರ್ಸ್ಕೊಳ್ತಾ ಇರೋದಿಲ್ಲ. ನಂತರ ಸಿಯೋಂಗ್ ಜಿಹುನ್ ಅವನ ಮಗಳನ್ನ ಕರ್ಕೊಂಡು ನೆಕ್ಸ್ಟ್ ಇಯರ್ ನಿನ್ ಬರ್ತ್ಡೇನ ತುಂಬಾ ಜೋರಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾ ಅವಳ ಮನೆ ಹತ್ರ ಕರ್ಕೊಂಡ್ ಬರ್ತಾನೆ. ಅವಾಗ ಅಲ್ಲಿಗೆ ಸಿಯೋಂಗ್ ನ ಮಾಜಿ ವೈಫ್ ಬಂದು ಇಷ್ಟೊಂದ್ ಲೇಟ್ ಯಾಕಾಯ್ತು, ಥಂಡಿನಲ್ಲಿ ಆ ಮಗುನ ಹೊರಗಡೆ ಯಾಕೆ ಕರ್ಕೊಂಡು ಹೋಗಿದೆ ಅಂತ ಬೈತಾ ಆ ಮಗುನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ನಂತರ ಸಿಯೋಂಗ್ ಮತ್ತೆ ವಾಪಸ್ ಮನೆಗೆ ಹೋಗೋಣ ಅಂತ ಮೆಟ್ರೋ ಹತ್ರ ಬಂದಾಗ ಅವನು ಬರೋ ಅಷ್ಟರಲ್ಲಿ ಮೆಟ್ರೋ ಡೋರ್ ಕ್ಲೋಸ್ ಆಗ್ಬಿಡುತ್ತೆ. ಅವನು ನೆಕ್ಸ್ಟ್ ಗಾಡಿಗೆ ವೇಟ್ ಮಾಡ್ತಾ ಮೆಟ್ರೋ ಸ್ಟೇಷನ್ ಅಲ್ಲಿ ಕೂತಿರ್ಬೇಕಾದ್ರೆ ಅಲ್ಲಿಗೆ ಒಬ್ಬ ಸೇಲ್ಸ್ ಮ್ಯಾನ್ ಬಂದು, ಸರ್ ನಿಮ್ ಜೊತೆ 2 ನಿಮಿಷ ಮಾತಾಡ್ಬೋದಂತ ಸಿಯೋಂಗ್ ಜಿಹುನ್ ಹತ್ರ ಕೇಳ್ತಾನೆ. ಅವನನ್ನ ನೋಡಿದ ಸಿಯೋಂಗ್ ನಂಗೆ ಯಾವ್ದೇ ತರ ಲೋನ್ ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಆ ಸೇಲ್ಸ್ ಮ್ಯಾನ್, ಸರ್ ನನ್ ಜೊತೆ ನೀವೇನಾದ್ರೂ ಒಂದು ಗೇಮ್ ನ ಆಡಿಗೆದ್ರೆ 1 ಲ್ಯಾಕ್ ವಾನ್ ನ ಕೊಡ್ತೀನಿ. ಆ ಗೇಮ್ ಏನಂದ್ರೆ ನನ್ನ ಹತ್ರ ಬ್ಲೂ ಮತ್ತೆ ರೆಡ್ 2 ಕವರ್ ಗಳಿದ್ದಾವೆ, ಇದ್ರಲ್ಲಿ ಒಂದ್ರಿಂದ ಮತ್ತೊಂದು ಕೊಡ್ದು ಪಲ್ಟಿ ಮಾಡ್ಬೇಕು. ಈ ಗೇಮ್ ನ ಹೆಸರು ಡಕುಚಿ ಅಂತ. ನೀವು ಎಷ್ಟ್ ಸಲ ಬೇಕಾದ್ರೂ ಈ ಗೇಮ್ ನ ಗೆಲ್ಬಹುದು. ನಾನು ಪ್ರತಿ ಸಾರಿ ನಿಮ್ಗೆ 1 ಲ್ಯಾಕ್ ವಾನ್ ನ ಕೊಡ್ತೀನಿ. ಹಾಗೆ ನಾನ್ ಕೂಡ ಈ ಗೇಮ್ ನ ಗೆದ್ರೆ ನೀವು ನಂಗೆ 1 ಲ್ಯಾಕ್ ವಾನ್ ನ ಕೊಡ್ಬೇಕು ಅಂತ ಹೇಳ್ತಾರೆ. ಅದನ್ನ ಕೇಳಿ ಸಿಯೋಂಗ್ ಜಿಹುನ್ಗೆ ಸಖತ್ ಆಶ್ಚರ್ಯ ಆಗುತ್ತೆ. ಈ ಚಿಕ್ಕ ಗೇಮ್ಗೆ ಅಷ್ಟೊಂದು ದುಡ್ಡನ್ನ ಖಂಡಿತವಾಗ್ಲೂ ಕೊಡ್ತಾರ ಅಂತ. ಸಿಯೋಂಗ್ ಜಿಹುನ್ ಹತ್ರ ದುಡ್ಡಿಲ್ದೇ ಇದ್ರು ಏನಾಗುತ್ತೋ ಹಾಗೆ ಬಿಡ್ಲಿ ಅಂತ ಆ ಗೇಮ್ ನ ಆಡೋದಕ್ಕೆ ಒಪ್ಕೊಳ್ತಾನೆ. ನಂತರ ಸಿಯೋಂಗ್ ಒಂದು ಕವರ್ ನ ಕೆಳಗಡೆ ಇಟ್ಟು ಇನ್ನೊಂದು ಕವರ್ ಇಂದ ಆ ಕವರ್ ಗೆ ಹೊಡಿತಾನೆ. ಆದ್ರೆ ಅದು ಪಲ್ಟಿ ಆಗೋದಿಲ್ಲ. ಅದ್ರಿಂದ ಸೇಲ್ಸ್ ಮ್ಯಾನ್ ಇವಾಗ ನನ್ ಸರ್ದಿ ಅಂತ ಹೇಳಿ ಅವನು ಕೆಳಗಡೆ ಇದ್ದ ಕವರ್ಗೆ ಹೊಡಿತಾನೆ. ಅವಾಗ ಅದು ಟರ್ನ್ ಆಗುತ್ತೆ. ಅದ್ರಿಂದ ಆ ಸೇಲ್ಸ್ ಮ್ಯಾನ್ ಸಿಯೋಂಗ್ ಜಿಹುನ್ ಹತ್ರ 1 ಲ್ಯಾಕ್ ವಾನ್ ನ ಕೇಳ್ತಾನೆ. ಅವಾಗ ಸಿಯೋಂಗ್ಗೆ ಸಖತ್ ಗಾಬರಿ ಆಗ್ತಾ ಇರುತ್ತೆ. ಅಷ್ಟರಲ್ಲಿ ಸೇಲ್ಸ್ ಮ್ಯಾನ್ ಸಿಯೋಂಗ್ ಕೆನ್ನೆಗೆ ಹೊಡೆದು, ನಿನ್ನ ಹತ್ರ ಇವಾಗ ದುಡ್ಡಿಲ್ಲ ಅಲ್ವಾ, ಅದ್ರಿಂದ ನೀನೇನಾದ್ರೂ ಈ ಆಟದಲ್ಲಿ ಸೋತ್ರೆ ನಾನಿನ್ ಕೆನ್ನೆಗೆ ಹೊಡಿತೀನಿ, ಅದೇ ನಂಗೆ ನೀನು 1 ಲ್ಯಾಕ್ ವಾನ್ ನ ಕೊಟ್ಟ ಹಾಗೆ ಅಂತ ಹೇಳ್ತಾನೆ. ಅದಕ್ಕೆ ಸಿಯೋಂಗ್ ಕೂಡ ಒಪ್ಕೊಂಡು ಎಷ್ಟೇ ಸಲ ಕೆಳಗಡೆ ಇದ್ದ ಕವರ್ ನ ಟರ್ನ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಅವನ ಕೈಯಲ್ಲಿ ಆಗ್ತಾ ಇರೋದಿಲ್ಲ. ಅದ್ರಿಂದ ಸೇಲ್ಸ್ ಮ್ಯಾನ್ ಸಿಯೋಂಗ್ ಕೆನ್ನೆಗೆ ಹೊಡಿತಾನೆ ಇರ್ತಾನೆ. ಕೊನೆಗೆ ಹೇಗೋ ಮಾಡಿ ಆ ಕವರ್ ನ ಟರ್ನ್ ಆಗೋ ಹಾಗೆ ಹೊಡಿತಾನೆ. ಅದ್ರಿಂದ ಅವನು ತುಂಬಾ ಖುಷಿಯಿಂದ ಸೇಲ್ಸ್ ಮ್ಯಾನ್ ಗೆ ಹೊಡೆಯೋದಿಕ್ಕೆ ಅಂತ ಹೋಗ್ತಾನೆ. ಆದ್ರೆ ಆ ಸೇಲ್ಸ್ ಮ್ಯಾನ್ ಅವನ್ಗೆ 1 ಲ್ಯಾಕ್ ವಾನ್ ನ ಕೊಡ್ತಾನೆ. ಅದನ್ನ ನೋಡಿ ಸಿಯೋಂಗ್ ಗೆ ಸಖತ್ ಆಶ್ಚರ್ಯ ಆಗ್ತಾ ಇರುತ್ತೆ. ನಂತರ ಅದೇ ರೀತಿ ಆಟನ ಆಡಿ ಸಿಯೋಂಗ್ ಸಖತ್ ದುಡ್ಡನ್ನ ಗೆಲ್ತಾನೆ. ಅವನು ಆ ದುಡ್ಡನ್ನ ಲೆಕ್ಕ ಮಾಡ್ತಿರ್ಬೇಕಾದ್ರೆ ಆ ಸೇಲ್ಸ್ ಮ್ಯಾನ್ ಸಿಯೋಂಗ್ ಜಿಹುನ್ ಬಗ್ಗೆ ಪೂರ್ತಿ ಸ್ಟೋರಿನ ಹೇಳೋದಕ್ಕೆ ಶುರು ಮಾಡ್ತಾನೆ.
ಸಿಯೋಂಗ್ ಏನ್ ಕೆಲಸ ಮಾಡ್ತಿದ್ದಾನೆ, ಅವನು ಯಾವ ಸ್ಕೂಲ್ ನಲ್ಲಿ ಸ್ಟಡಿ ಮಾಡ್ತಿದ್ದ, ಅವನ ಮಗಳ ಹೆಸರೇನು, ಹಾಗೆ ಬಿಸ್ನೆಸ್ ಮಾಡೋಕ್ ಹೋಗಿ ಲಾಸ್ ಆಗಿ ಬ್ಯಾಂಕ್ ನಲ್ಲಿ ಎಷ್ಟ್ ಸಾಲ ಮಾಡ್ಕೊಂಡಿದ್ದಾನೆ ಅಂತ ತುಂಬಾ ವಿವರವಾಗಿ ಹೇಳ್ತಿರ್ತಾನೆ. ಅದನ್ನೆಲ್ಲ ಕೇಳಿದ ಸಿಯೋಂಗ್ಗೆ ಸಖತ್ ಆಶ್ಚರ್ಯ ಆಗುತ್ತೆ. ಅದ್ರಿಂದ ಅವನು ನನ್ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದ್ಯಲ್ಲ, ನೀನು ಯಾರು ಅಂತ ಕೇಳ್ತಾನೆ. ಅವಾಗ ಸೇಲ್ಸ್ ಮ್ಯಾನ್ ಒಂದು ಫೋನ್ ನಂಬರ್ ನ ಅವನ್ಗೆ ಕೊಟ್ಟು ನಂಗೆ ಕಾಲ್ ಮಾಡು ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ನಂತರ ಅವತ್ ರಾತ್ರಿ ಸ್ವಲ್ಪ ದುಡ್ಡನ್ನ ಸಿಯೋಂಗ್ ಅವನ ತಾಯಿ ಕೊಟ್ಟು ಇದನ್ನ ಮನೆ ಖರ್ಚಿಗೆ ಇಡ್ಕೊ ಅಂತ ಹೇಳ್ತಾನೆ. ಆ ದುಡ್ಡನ್ನ ಅವರ ತಾಯಿ ನೋಡಿ, ನೀನು ಮತ್ತೆ ಎಲ್ಲಾದ್ರೂ ಜೂಜಾಡ್ದ, ಇಲ್ಲ ಎಲ್ಲಾದ್ರೂ ಕತ್ಕೊಂಡ್ ಬಂದ ಅಂತ ಕೇಳ್ತಾರೆ. ಅದಕ್ಕೆ ಸಿಯೋಂಗ್, ನಾನು ಒಳ್ಳೆ ರೀತಿನಲ್ಲೇ ಕಷ್ಟಪಟ್ಟು ಈ ದುಡ್ಡನ್ನ ಸಂಪಾದನೆ ಮಾಡಿರೋದು, ನಿಂಗೆ ನನ್ ಮೇಲೆ ನಂಬಿಕೆನೇ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವನ ತಾಯಿ, ನಿನ್ನ ಮಾಜಿ ಹೆಂಡತಿ ನಮ್ಮ ಮಗಳನ್ನ ಕರ್ಕೊಂಡು US ಹೋಗಿ ಸೆಟಲ್ ಆಗ್ಬೇಕು ಅಂತ ಅನ್ಕೊಂಡಿದ್ದಾರಂತೆ. ನಾನು ಅವ್ರ ಜೊತೆ ಮಾತಾಡಿದ್ದೀನಿ, ನೀನೇನಾದ್ರೂ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ನೀನೇನು ಅನ್ನೋದನ್ನ ಪ್ರೂವ್ ಮಾಡಿದ್ರೆ ಅವ್ರು ನಿನ್ನ ಮಗಳನ್ನ ನಿನ್ ಜೊತೆ ಕಳಿಸ್ತಾರಂತೆ ಅಂತ ಹೇಳ್ತಾರೆ. ಅದ್ರಿಂದ ಸಿಯೋಂಗ್ ಮಲ್ಕೊಂಡು ಅವನ ಮಗಳು ಫೋಟೋನ ನೋಡ್ಕೊಂಡು ಇವಾಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವನಿಗೆ ಬೆಳಿಗ್ಗೆ ಸೇಲ್ಸ್ ಮ್ಯಾನ್ ನಂಬರ್ ಕೊಟ್ಟಿದ್ದು ನೆನಪಾಗುತ್ತೆ. ಅದ್ರಿಂದ ಅವನು ಆ ನಂಬರ್ಗೆ ಕಾಲ್ ಮಾಡಿ, ನಾನ್ ನಿಮ್ ಜೊತೆ ಗೇಮ್ ಆಡೋದಕ್ಕೆ ರೆಡಿ ಆಗಿದ್ದೀನಿ ಅಂತ ಹೇಳ್ತಾನೆ. ಅದ್ರಿಂದ ಸ್ವಲ್ಪ ಸಮಯದ ನಂತರ ಅವನಿರುವಂತ ಜಾಗಕ್ಕೆ ಒಂದು ಕಾರ್ ಬರುತ್ತೆ. ಅದ್ರಲ್ಲಿರುವಂತ ಡ್ರೈವರ್ ಅವನನ್ನ ಕಾರ್ ಒಳಗಡೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಸಿಯೋಂಗ್ ಜೀವನ್ ಆ ಕಾರ್ ಒಳಗಡೆ ಕೂತ್ಕೊಂಡ್ ಕೂಡಲೇ ಅವನಿಗೆ ಪ್ರಜ್ಞೆ ಹೋಗುವಾಗ ಆ ಕಾರ್ ಒಳಗಡೆ ಸ್ಮೋಕ್ ನ ಬಿಡ್ತಾರೆ. ನಂತರ ಅವನಿಗೆ ಎಚ್ಚರಿಕೆ ಆದಾಗ ಅವನು ಒಂದು ದೊಡ್ಡ ಹಾಲ್ ನಲ್ಲಿ ಇರ್ತಾನೆ. ಅಲ್ಲಿ ಅವನ ತರನೇ ಗೇಮ್ ಆಡೋದಕ್ಕೆ ಬಂದಿರೋರೆಲ್ಲ ಇರ್ತಾರೆ. ಇನ್ನೊಂದ್ ಕಡೆ ಅವ್ರನ್ನ ರೆಡ್ ಕಲರ್ ಬಟ್ಟೆನ ಹಾಕೊಂಡು ಮುಖನ ಕವರ್ ಮಾಡ್ಕೊಂಡು ಸಿಸ್ಟಮ್ ನಲ್ಲಿ ಮಾನಿಟರ್ ಮಾಡ್ತಾ ಇರ್ತಾರೆ. ಆವಾಗ ಅಲ್ಲಿಗೆ ಆ ಗೇಮ್ ನ ಲೀಡರ್ ಬರ್ತಾನೆ. ಅವನ ಹೆಸರು ಫ್ರಂಟ್ ಮ್ಯಾನ್ ಅಂತ ಕರೀತಾರೆ. ಈ ಕಡೆ ಸಿಯೋಂಗ್ ಜೀವನ್ ತುಂಬಾ ಆಶ್ಚರ್ಯದಿಂದ ಅಲ್ಲಿದ್ದ ಜನಗಳನ್ನೆಲ್ಲ ನೋಡ್ಕೊಂಡು ಕೆಳಗಡೆ ಬರ್ತಿರ್ಬೇಕಾದ್ರೆ ಅಲ್ಲಿ ಒಬ್ಬ ವಯಸ್ಸಾದ ಮುದ್ಕ ಅಲ್ಲಿರುವಂತ ಜನರನ್ನೆಲ್ಲ ಲೆಕ್ಕ ಮಾಡ್ತಾ ಇರ್ತಾರೆ. ಅವರ ಹೆಸರು ಓಹೈ ನಾಮ್ ಅಂತ. ಅವರನ್ನ ಸಿಯೋಂಗ್ ಜೀವನ್ ನೋಡಿ, ಅಂಕಲ್ ಅಲ್ಲಿರುವಂತ LED ನಲ್ಲಿ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹಾಕಿದ್ದಾರೆ, ಟೋಟಲ್ ಆಗಿ 456 ಜನಗಳಿದ್ದಾರೆ ಅಂತ ತಿಳಿಸ್ತಾನೆ. ಹಾಗೆ ಅವನ ನಂಬರ್ ನ ಕೂಡ ನೋಡ್ಕೋತಾನೆ. ಆ ನಂಬರ್ ನ ಪ್ರಕಾರ ಅವನೇ ಕೊನೆಯ ಕಂಟೆಸ್ಟೆಂಟ್ ಆಗಿರ್ತಾನೆ. ಆ ಸಮಯದಲ್ಲಿ ಅಲ್ಲಿದ್ದ ವಯಸ್ಸಾದ ಅಂಕಲ್ಗೆ ಬ್ರೈನ್ ಟ್ಯೂಮರ್ ಇದೆ ಅನ್ನೋದು ಸಿಯೋಂಗ್ ಜೀವನ್ಗೆ ಗೊತ್ತಾಗುತ್ತೆ. ಅಷ್ಟರಲ್ಲಿ ಅಲ್ಲಿ ಯಾರೋ ಇಬ್ರು ಜಗಳ ಆಡ್ತಾ ಇರ್ತಾರೆ. ಅದ್ರಿಂದ ಸಿಯೋಂಗ್ ಯಾರಿರ್ಬೋದು ಅಂತ ನೋಡೋದಕ್ಕೆ ಮುಂದೆ ಬಂದಾಗ ಅವನು ಹಾರ್ಸ್ ರೇಸಿಂಗ್ ನಲ್ಲಿ ಗೆದ್ದಂತ ದುಡ್ಡನ್ನ ಕದ್ದಿದ್ದ ಹುಡ್ಗಿ ಅಲ್ಲೇ ಇರ್ತಾಳೆ. ಆ ಹುಡ್ಗಿನ ಸಿಯೋಂಗ್ ನೋಡಿ ಅವಳ ಹತ್ರ ಬಂದು, ನನ್ನ ದುಡ್ಡನ್ನ ಕದ್ದು ಎಲ್ಲಿಟ್ಟಿದ್ಯಾ ಹೇಳು ಅಂತ ಕೇಳ್ತಿರ್ತಾನೆ. ಅಷ್ಟರಲ್ಲಿ ಆ ಹುಡ್ಗಿ ಜೊತೆ ಮೊದ್ಲು ಜಗಳ ಆಡ್ತಿದ್ದ ಜಾಂಗ್ ಡಿಕ್ಸು ಮಧ್ಯದಲ್ಲಿ ಬಂದು, ನೀನ್ ಯಾರು, ನಿನ್ನ ಹೆಸರೇನು ಅಂತ ಕೇಳ್ತಾನೆ. ಆವಾಗ ಸಿಯೋಂಗ್ ಹಿಂದೆ ಆ ಹುಡ್ಗಿ ಕದ್ದಿರೋ ವಿಷಯವೆಲ್ಲ ಅವನಿಗೆ ಹೇಳ್ತಾನೆ. ಅದಕ್ಕೆ ಜಾಂಗ್ ಡಿಕ್ಸು, ನೀನು ಮೊದ್ಲು ನನ್ ಜೊತೆ ಫೈಟ್ ಮಾಡು, ಆಮೇಲೆ ಆ ಹುಡ್ಗಿ ಜೊತೆ ಫೈಟ್ ಮಾಡುವಂತೆ ಅಂತ ಹೇಳಿ ಮುಂದೆ ಬರ್ತಾನೆ. ಆವಾಗ ಸಿಯೋಂಗ್ ನನ್ನನ್ನ ಕಾಪಾಡಿ, ಈ ಗುಂಡ ಹೊಡೆಯೋದಿಕ್ ಬರ್ತಾ ಇದ್ದಾನೆ ಅಂತ ತುಂಬಾ ಜೋರಾಗಿ ಕೂಗಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಪಿಂಕ್ ಕಲರ್ ಬಟ್ಟೆನ ಹಾಕೊಂಡಿರುವ ಸ್ವಲ್ಪ ಜನರು ಬಂದು, ನಿಮ್ಮೆಲ್ಲರಿಗೂ ಈ ಜಾಗಕ್ಕೆ ಸುಸ್ವಾಗತ, ಎಲ್ಲರೂ ಇಲ್ಲಿ 6 ಡೇಸ್ ನಲ್ಲಿ 6 ಗೇಮ್ಸ್ ನ ಆಡ್ಬೇಕು. ಎಲ್ಲ ಗೇಮ್ಗಳು ತುಂಬಾ ಡಿಫ್ರೆಂಟ್ ಆಗಿರ್ತವೆ. ಆ ಎಲ್ಲ ಗೇಮ್ ಗಳನ್ನ ನೀವೇನಾದ್ರೂ ಗೆದ್ರೆ ನಿಮ್ಗೆ ತುಂಬಾನೇ ದುಡ್ಡು ಸಿಗುತ್ತೆ ಅಂತ ಹೇಳ್ತಾರೆ. ಆವಾಗ ಅದ್ರಲ್ಲಿ ಒಬ್ರು, ನಾವು ನಿಮ್ಮನ್ನ ಹೇಗ್ ನಂಬೋದು, ನಮ್ಮ ಹತ್ರ ಇರುವಂತ ಎಲ್ಲಾ ವಸ್ತುಗಳನ್ನ ತಗೊಂಡು ಈ ರೂಮ್ ಒಳಗಡೆ ಕೂಡಾಕಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಅವ್ರುಗಳು, ಈ ಗೇಮ್ ಕ್ಲೋಸ್ ಆದ್ಮೇಲೆ ನಿಮ್ಮ ಎಲ್ಲಾ ವಸ್ತುಗಳನ್ನ ನಿಮ್ಗೆ ವಾಪಸ್ ಕೊಡ್ತೀವಿ ಅಂತ ಹೇಳಿ ಅಲ್ಲಿದ್ದವರಲ್ಲಿ ಕೆಲವು ಹೆಸರುಗಳನ್ನ ಹೇಳಿ ಅವ್ರುಗಳಿಗೆ ಏನೆಲ್ಲ ಸಮಸ್ಯೆ ಇದೆ, ಅವ್ರುಗಳು ಎಷ್ಟೆಲ್ಲ ಸಾಲ ಮಾಡ್ಕೊಂಡಿದ್ದಾರೆ ಅಂತ ಅಲ್ಲಿದ್ದ LED ನಲ್ಲಿ ತೋರಿಸ್ತಾ ಅವ್ರುಗಳಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗೆ ನಿಮ್ಗೆ ಇವಾಗ್ಲೂ ಕೂಡ ಒಂದು ಅವಕಾಶನ ಕೊಡ್ತೀವಿ, ನೀವು ಬೇಕಾದ್ರೆ ವಾಪಸ್ಸು ನಿಮ್ ಕಷ್ಟಕರ ಜೀವನಕ್ಕೆ ಹೋಗ್ಬಹುದು, ಇಲ್ಲ ನಾವು ಕೊಡುವಂತ ಗೇಮ್ ನ ಆಡಿ ತುಂಬಾ ದುಡ್ಡನ್ನ ಗೆದ್ದು ಲಕ್ಷಾಧಿಪತಿಗಳಾಗ್ಬೋದು ಅಂತ ಹೇಳ್ತಾರೆ. ಅವಾಗ ಸಿಯೋಂಗ್ ಜೀವನ್, ನಾವು ಈ ಗೇಮ್ ನ ಆಡಿದ್ರೆ ನಮ್ಗೆ ಎಷ್ಟು ದುಡ್ಡು ಕೊಡ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಅವರು ಒಂದು ದೊಡ್ಡದಾಗಿರುವಂತ ಟ್ರಾನ್ಸ್ಪರೆಂಟ್ ಬಾಲ್ ನ ಕೆಳಗಡೆ ಬಿಟ್ಟು, ನೀವು ಒಂದಾಟ ಆಡಿದ ನಂತರ ಆ ಬಾಲ್ ಒಳಗಡೆ ಸ್ವಲ್ಪ ದುಡ್ಡನ್ನ ಹಾಕ್ತಿವಿ, ಅದೇ ರೀತಿ ಪ್ರತಿ ಆಟಕ್ಕೂ ಸ್ವಲ್ಪ ಸ್ವಲ್ಪ ದುಡ್ಡನ್ನ ಆ ಬಾಲ್ ಒಳಗಡೆ ಫಿಲ್ ಮಾಡ್ತಾ ಹೋಗ್ತೀವಿ. ನೀವೇನಾದ್ರೂ ಈ ಆಟನ ಮಧ್ಯದಲ್ಲೇ ಕ್ವಿಟ್ ಮಾಡಿದ್ರೆ ಅವಾಗ ನಿಮ್ಗೆ ಅದ್ರೊಳಗಡೆ ಎಷ್ಟು ಅಮೌಂಟ್ ಇದೆ ಅಂತ ತಿಳಿಸ್ತೀವಿ ಅಂತ ಹೇಳ್ತಾರೆ. ಅದ್ರಿಂದ ಅವರೆಲ್ಲ ಆ ಗೇಮ್ ನ ಆಡೋದಕ್ಕೆ ಒಪ್ಪಿ ಆ ಗೇಮ್ ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೆ ಸೈನ್ ಮಾಡ್ತಾರೆ. ನಂತರ ಅವ್ರಗಳ ಫೋಟೋನ ತಗೊಂಡು ಗೇಮ್ ಆಡೋ ಗ್ರೌಂಡ್ ಕಡೆ ಕಳಿಸ್ತಾ ಇರ್ತಾರೆ. ಅದನ್ನೆಲ್ಲ ಒಂದು ಸೀಕ್ರೆಟ್ ಜಾಗದಲ್ಲಿ ಫ್ರಂಟ್ ಮ್ಯಾನ್ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಎಲ್ರೂ ಸಾಲಾಗಿ ಗೇಮ್ ಇರುವಂತ ಗ್ರೌಂಡ್ ಕಡೆ ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ಸಮಯದ ನಂತರ ಫ್ರಂಟ್ ಮ್ಯಾನ್ ಗೇಮ್ ಇರುವಂತ ಗ್ರೌಂಡ್ ಡೋರ್ ಗಳನ್ನ ಓಪನ್ ಮಾಡ್ತಾನೆ. ಅದ್ರಿಂದ ಎಲ್ರು ಗೇಮ್ ಆಡುವಂತ ಗ್ರೌಂಡ್ ಒಳಗಡೆ ಬಂದು ತುಂಬಾನೇ ಆಶ್ಚರ್ಯದಿಂದ ಸುತ್ತೆಲ್ಲ ನೋಡ್ತಾ ಇರ್ತಾರೆ. ಆವಾಗ ಎಲ್ಲಾ ಪ್ಲೇಯರ್ಸ್ಗೂ ಸುಸ್ವಾಗತ, ಇನ್ನೇನ್ ಕೆಲವೇ ಕ್ಷಣದಲ್ಲಿ ಈ ಗೇಮ್ ಶುರುವಾಗತ್ತೆ ಅಂತ ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಫ್ರಂಟ್ ಮ್ಯಾನ್ ಫೋನ್ ಅಲ್ಲಿ ಅವನ ಟೀಮ್ ಗೆ ಫಸ್ಟ್ ಗೇಮ್ ನ ಪ್ರಾರಂಭ ಮಾಡಿ ಅಂತ ಹೇಳ್ತಾನೆ. ಆವಾಗ ಅವ್ರಗಳೆಲ್ಲ ಒಳಗಡೆ ಬಂದಂತ ಡೋರ್ ಗಳು ಕ್ಲೋಸ್ ಆಗ್ತವೆ. ಹಾಗೆ ನೀವಿವಾಗ ಆಡ್ತಿರುವ ಗೇಮ್ ನ ಹೆಸರು ಗ್ರೀನ್ ಲೈಟ್ ರೆಡ್ ಲೈಟ್ ಅಂತ. ಯಾವಾಗ ಸಾಂಗ್ ಪ್ಲೇ ಆಗುತ್ತೋ ಅವಾಗ ನೀವು ಮುಂದೆ ಬರ್ಬಹುದು.
ಮಾಡ್ಬೋದು. ಆದ್ರೆ ಈ ಸಾಂಗ್ ಸ್ಟಾಪ್ ಆದ್ಮೇಲೆ ಯಾರಾದ್ರೂ ಸ್ವಲ್ಪ ಕೂಡ ಮೂವ್ಮೆಂಟ್ ಮಾಡಿದ್ರು ಅವರನ್ನ ಎಲಿಮಿನೇಟ್ ಮಾಡಲಾಗುತ್ತೆ. ಈ ಗೇಮ್ ನಿಮ್ಗೆ 5 ನಿಮಿಷ ಮಾತ್ರ ಟೈಮ್ ಇರುತ್ತೆ. ಅಷ್ಟರೊಳಗಡೆ ಫಿನಿಶ್ ಲೈನ್ ನ ಯಾರು ಕ್ರಾಸ್ ಮಾಡ್ತಾರೋ ಅವರು ಈ ಗೇಮ್ ನ ವಿನ್ ಆಗ್ತಾರೆ ಅಂತ ಅನೌನ್ಸ್ಮೆಂಟ್ ಮಾಡಿ ಗೇಮ್ ನ ಸ್ಟಾರ್ಟ್ ಮಾಡ್ತಾರೆ. ಎಲ್ರು ಇದೇನ್ ಮಕ್ಕಳಾಡುವಂತ ಆಟ ಅನ್ಕೊಂಡು ತುಂಬಾನೇ ಖುಷಿಯಿಂದ ಸಾಂಗ್ ಪ್ಲೇ ಆದ ಕೂಡಲೇ ಮುಂದೆ ಬರ್ತಾರೆ. ಆದ್ರೆ ಆ ಸಾಂಗ್ ಸ್ಟಾಪ್ ಆದ್ಮೇಲೆ 324 ನಂಬರ್ ನ ಪ್ಲೇಯರ್ ಸ್ವಲ್ಪ ಮೂವ್ಮೆಂಟ್ ಮಾಡ್ತಾನೆ. ಅದರಿಂದ ಅವನನ್ನ ಶೂಟ್ ಮಾಡಿ ಸಾಯಿಸ್ತಾರೆ. ಅದನ್ನ ನೋಡಿ ಎಲ್ರು ತುಂಬಾನೇ ಆಶ್ಚರ್ಯದಿಂದ ಅವನು ಸುಮ್ನೆ ಕೆಳಗಡೆ ಬಿದ್ದಿರ್ಬೋದು ಅಂತ ತಿಳ್ಕೊಂಡು 250 ನಂಬರ್ ನ ಪ್ಲೇಯರ್ ಅವನಿಗೆ ನಾಟಕ ಆಡ್ಬೇಡ ಮೇಲ್ಗಡೆ ಎದ್ದೇಳು ಅಂತ ಹೇಳ್ತಾನೆ. ಆದ್ರೆ ಅವನ ಬಾಯಿಂದ ಬ್ಲಡ್ ಬರ್ತಾ ಇರುತ್ತೆ. ಅದನ್ನ ನೋಡಿ 250 ನಂಬರ್ ನ ಪ್ಲೇಯರ್ ತುಂಬಾನೇ ಭಯ ಪಡ್ಕೊಂಡು ಅಲ್ಲಿಂದ ಓಡೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದರಿಂದ ಅವನನ್ನ ಕೂಡ ಶೂಟ್ ಮಾಡಿ ಸಾಯಿಸ್ತಾರೆ. ಅವಾಗ ಅಲ್ಲಿದ್ದವ್ರಿಗೆಲ್ಲ ಆ ಗೇಮ್ ನ ನಿಜವಾದ ರೂಲ್ಸ್ ಏನು ಅಂತ ಅರ್ಥ ಆಗುತ್ತೆ. ಅದರಿಂದ ಅವ್ರಗಳೆಲ್ಲ ತುಂಬಾನೇ ಭಯ ಪಡ್ಕೊಂಡು ಅಲ್ಲಿಂದ ವಾಪಸ್ ಹೋಗೋದಕ್ಕೆ ಡೋರ್ ಹತ್ರ ಬರ್ತಾರೆ. ಆದ್ರೆ ಆ ಡೋರ್ ನ ಓಪನ್ ಮಾಡೋದಿಲ್ಲ. ಅಲ್ಲಿ ಯಾರ್ಯಾರು ಮೂವ್ಮೆಂಟ್ ಮಾಡ್ತಾ ಇದ್ದವರು ಅವ್ರನ್ನೆಲ್ಲ ಶೂಟ್ ಮಾಡಿ ಸಾಯಿಸ್ತಾರೆ. ಇನ್ನ ಯಾರ್ಯಾರು ಹಾಗೆ ನಿಂತಿರ್ತಾರೋ ಅವರನ್ನ ಮಾತ್ರ ಜೀವಂತವಾಗಿ ಬಿಟ್ಟಿರ್ತಾರೆ. ಅಷ್ಟರೊಳಗಡೆ ಆ ಜಾಗದಲ್ಲಿ ಹೆಣಗಳ ರಾಶಿನೇ ಬಿದ್ದಿರುತ್ತೆ. ನಂತರ ಯಾರು ಕೂಡ ಮೂವ್ಮೆಂಟ್ ಮಾಡದೇ ಇರೋದ್ರಿಂದ ಮತ್ತೆ ಸಾಂಗ್ ಪ್ಲೇ ಆಗುತ್ತೆ. ಆವಾಗ ಬ್ರೈನ್ ಟ್ಯೂಮರ್ ಇರುವಂತ ಓಹೈ ನಾಮ್ ತಾತ ತುಂಬಾ ಖುಷಿಯಿಂದ ಮುಂದೆ ಬಂದು ಸಾಂಗ್ ಸ್ಟಾಪ್ ಆಗೋ ಅಷ್ಟರಲ್ಲಿ ಒಂದ್ ಕಡೆ ನಿಂತ್ಕೊಳ್ತಾರೆ. ಅದ್ರಿಂದ ಈ ಸಲ ಯಾರನ್ನು ಕೂಡ ಶೂಟ್ ಮಾಡೋದಿಲ್ಲ. ನಂತರ ಮತ್ತೆ ಸಾಂಗ್ ಪ್ಲೇ ಆಗುತ್ತೆ. ಅವಾಗ ಎಲ್ರು ಆ ತಾತನ್ನ ಫಾಲೋ ಮಾಡ್ತಾರೆ. ಅದ್ರಲ್ಲಿ ಸಿಯೋಂಗ್ ಜಿಹುನ್ ಕೂಡ ಇರ್ತಾನೆ. ಎಲ್ರು ಸಾಂಗ್ ಪ್ಲೇ ಆದ ಕೂಡಲೇ ಮುಂದೆ ಹೋಗೋದು, ಸಾಂಗ್ ಸ್ಟಾಪ್ ಆದ ಕೂಡಲೇ ನಿಂತಲ್ಲೇ ನಿಂತ್ಕೊಳ್ಳೋದು ಹೀಗೆ ಮಾಡ್ತಾ ಇರ್ತಾರೆ. ಸಾಂಗ್ ಸ್ಟಾಪ್ ಆದ್ಮೇಲೆ ಯಾರ್ಯಾರು ಮೂವ್ಮೆಂಟ್ ಮಾಡ್ತಾ ಇರ್ತಾರೋ ಅವ್ರನ್ನ ಶೂಟ್ ಮಾಡಿ ಸಾಯಿಸ್ತಾ ಇರ್ತಾರೆ. ಇದೇ ರೀತಿ ನಡೀತಾ ಇರುತ್ತೆ. ಅದನ್ನೆಲ್ಲ ಫ್ರಂಟ್ ಮ್ಯಾನ್ ಒಂದ್ ಕಡೆ ಕೂತ್ಕೊಂಡು LED ನಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಹೀಗಿರ್ಬೇಕಾದ್ರೆ ಇನ್ನ ಕೇವಲ 1 ನಿಮಿಷ ಮಾತ್ರ ಬಾಕಿ ಇರುತ್ತೆ. ಎಲ್ರು ಹೇಗೋ ಕಷ್ಟಪಟ್ಟು ಮುಂದೆ ಮುಂದೆ ಬರ್ತಾ ಇರ್ತಾರೆ. ಆದ್ರೂ ಕೂಡ ತುಂಬಾ ಜನ ಸಾಯ್ತಾ ಇರ್ತಾರೆ. ಹಾಗೇನೆ ತುಂಬಾ ಜನ ಫಿನಿಶಿಂಗ್ ಲೈನ್ ನ ಕ್ರಾಸ್ ಮಾಡ್ತಾರೆ. ಆದ್ರೆ ಸಿಯೋಂಗ್ ಜಿಹುನ್ ಮಾತ್ರ ಇನ್ನು ಗೇಮ್ ಒಳಗಡೆನೆ ಇರ್ತಾನೆ. ಅದ್ರಿಂದ ಅವನು ಹೇಗಾದ್ರೂ ಮಾಡಿ ಫಿನಿಶಿಂಗ್ ಲೈನ್ ನ ಕ್ರಾಸ್ ಮಾಡ್ಬೇಕು ಅಂತ ಅನ್ಕೊಂಡು ಮುಂದೆ ಬರ್ತಾನೆ. ಆದ್ರೆ ಕಾಲ್ ಸ್ಲಿಪ್ ಆಗಿ ಇನ್ನೇನ್ ಕೆಳಗಡೆ ಬೀಳ್ತಾ ಇರ್ತಾನೆ. ಅಷ್ಟರಲ್ಲಿ ಅವನ ಹಿಂದೆ ಇದ್ದಂತ ಅಬ್ದುಲ್ ಅಲಿ ಅವನನ್ನ ಹಿಡ್ಕೊಂತಾನೆ. ಅದರಿಂದ ಸಿಯೋಂಗ್ ಸೇವ್ ಆಗ್ತಾನೆ. ನೆಕ್ಸ್ಟ್ ಸಲ ಸಾಂಗ್ ಪ್ಲೇ ಆದಾಗ ಇನ್ನ ಕೇವಲ 3 ಸೆಕೆಂಡ್ ಮಾತ್ರ ಬಾಕಿ ಇರುತ್ತೆ. ಅದ್ರಿಂದ ಈ ಸಲ ತುಂಬಾನೇ ಕಷ್ಟಪಟ್ಟು ಸಿಯೋಂಗ್ ಜಿಹುನ್ ಮತ್ತೆ ಅಬ್ದುಲ್ ಅಲಿ ಎಲ್ಲರೂ ಫಿನಿಶಿಂಗ್ ಲೈನ್ ನ ಕ್ರಾಸ್ ಮಾಡ್ತಾರೆ. ಆದ್ರೆ ಗೇಮ್ ನ ಬೌಂಡ್ರಿ ಒಳಗಡೆ ಇದ್ದವ್ರನ್ನೆಲ್ಲ ಶೂಟ್ ಮಾಡಿ ಸಾಯಿಸ್ತಾರೆ. ಅಲ್ಲಿಗೆ ಮೊದಲನೇ ದಿನದ ಮೊದಲನೇ ಗೇಮ್ ಎಂಡ್ ಆಗುತ್ತೆ. ಅಲ್ಲಿಗೆ ಈ ಮೂವಿಯ ಮೊದಲನೇ ಸೀರೀಸ್ ಕೂಡ ಎಂಡ್ ಆಗುತ್ತೆ.